ಅಲ್ಲಿ ಮಧ್ಯದಲ್ಲಿ ಕೂತಿದ್ದಾನಲ್ಲ ಅವನೇ ಸರ್. ಯಾರ ಜುಟ್ಟು ಬಿಟ್ಕೊಂಡು ಕೂತಿದ್ದಾನಲ್ಲ ಅವನಾ? ಅವನಲ್ಲ, ಅವನ ಎದುರುಗಡೆ ಒಂದು ಕರಿಯ ಅವನೇ ಸರ್. ನೀನೇ ಮಾಡ್ಕ ಟೈಟ್ ಆದಾಗೆಲ್ಲ ನನ್ನ ಮಗ ನೀನು ಒಳ್ಳೆ ಹುಡುಗಿ ಥರನೇ ಕಾಣುತ್ತೆ, ಕಟಿಂಗ್ ಮಾಡ್ತಾರೆ. ಗುರು ಪೈನ ಡುಮ್ಮನ್ಸ್ ಬಿಡ್ವೆ. ಅದು ಪೊಲೀಸವರು ಫೈರ್ ಮಾಡಿದಾಗ 2 ಗುಂಡ್ ಬಿದ್ಬಿಡ್ತು ಗುರು. ಯುಗುಂಗೆ ಜ್ಞಾನ ತಪ್ಪೋಗ್ಬಿಟ್ಟೈತೆ ನಮ್ ತಾಯಣಗು. ಲವ್ ಕಿಟ್ಟಿ ನಿನ್ ಕಾಲ್ ಇಟ್ಕೊಂತೀನಿ ಕಣ, ಹೆಂಗಾದ್ರೂ ಮಾಡಿ ಯುಗುನ್ ಉಳಿಸ್ಕೊಳ. ನಾವು ಅದಕ್ಕೆ ಅಲ್ವಾ ಗುರು ಟ್ರೈ ಮಾಡ್ತಾ ಇರೋದು. ಹೈವೇ ತುಂಬಾ ಪೊಲೀಸವರು ಪೈ ಗ್ಯಾಂಗ್ ಅವರು ರೈಡ್ ಹಾಕ್ಬಿಟ್ಟವ್ರೆ. ಅದಕ್ಕೆ ಇಲ್ಲಿ ಯಾವ್ದೋ ಹಳ್ಳಿದಾರಿಗೆ ನುಗ್ಬಿಟ್ಟಿದೀವಿ ನಾವು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನನ್ನ ಮಕ್ಳು ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲ್ಗೆ ಹೋದ್ರೆ ಸೀಸ್ ಆಗ್ಬಿಡ್ತೀರಾ. ನೋಡೋ, ಅಕ್ಕಪಕ್ಕ ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆ ಇದ್ರೆ ಅಲ್ಲಿ ಕರ್ಕೊಂಡು ಹೋಗ್ರಿ. ಅಲ್ಲಿ ಯಾವನಾದ್ರು ತುಟ್ಟಕ್ ಬಿಟ್ಟಿಕ್ಕಂದ್ರೆ ನನ್ನ ಮಕ್ಳ ಎತ್ಬಿಡ್ರಿ ಅವ್ರನ್ನ. ಸರಿ ಗುರು. ಈಗಾಗ್ಲೇ ನಾನು ಒಬ್ಬನ ಕಳ್ಕೊಂಡಿದ್ದೀನಿ. ಇವನು ಕಳ್ಕೊಂಡ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣೋ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಗುರು. ಡಾಕ್ಟರ್ ಸಿಕ್ಕಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ನನಗೆ ಫೋನ್ ಮಾಡೋದು. ಸರಿ, ಅದೇನೇನ್ ಮಾಡ್ತೀರಾ ಮಾಡಿ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ರಿ. ಅಯ್ಯೋ ಕೆಪ್ಪ, ಮೂರ್ತಿ ಜೊತೆ ಸೇರ್ಕೊಂಡು ನೀನು ಹಾಳಾಗೋದು. ನೀನು ಈ ಗೂಬೆ ಜೊತೆಗೂ ಸೇರ್ಬೇಡ. ಸಾಕ್ ಮುಚ್ಚಲ್ಲ ಈ ಮುದಿಗೂಬೆ. ಥೋ ನಿನ್ ಜನ್ಮಕ್ಕೆ. ಅಣ್ಣ ಇಲ್ಲಿ ಆಸ್ಪತ್ರೆ ಎಲ್ಲ ಐತೆ? ಸಕಲೇಶ್ಪುರಕ್ಕೆ ಹೋಗ್ಬೇಕು. ಹುಡುಗಂಗ್ ತುಂಬಾ ಹುಷಾರಿಲ್ಲ, ಹತ್ರದಲ್ಲಿ ಯಾವ್ದಾರ ಇದ್ರೆ ಅಣ್ಣ. ಇಷ್ಟೊತ್ತಲ್ಲಿ ಯಾರು ಬಾಗಿಲು ತೆಗ್ದಿರಲ್ಲ. ತುಂಬಾನೇ ಹುಷಾರಿಲ್ಲ ಅಂತೀರಾ? ಒಂದ್ ಕೆಲಸ ಮಾಡಿ, ಹಿಂಗೇ ಒಂದ್ 2 ಕಿಲೋಮೀಟರ್ ಹೋಗಿ ಹತ್ತಿಹಳ್ಳಿ ಅಂತ ಸಿಗುತ್ತೆ, ಅಲ್ಲಿ ಬಲಕ್ ತಿರ್ಕೊಳ್ಳಿ. ಅಲ್ಲೊಂದು ಕ್ವಾರ್ಟರ್ಸ್ ಇದೆ, ಅಲ್ಲಿ ಡಾಕ್ಟರ್ ಸಿಗ್ಬೋದು. ಥ್ಯಾಂಕ್ಸ್ ಅಣ್ಣ. ಹ್ಞೂ. ಇದೇ ಇರ್ಬೇಕು ನೋಡ ಕ್ವಾರ್ಟರ್ಸು. ಇಲ್ಲ ನಿಲ್ಸ ಮಗ. ನೀನು ಹಿಡ್ಕೋ, ಬಿಗಿಯಾಗಿ ಹಿಡ್ಕೋ, ನಾನು ಕೇಳ್ಕೊಂಬರ್ತೀನಿ. ಯಾರಪ್ಪ ಇದು ಇಷ್ಟೊತ್ತಿನಲ್ಲಿ? ಡಾಕ್ಟ್ರೆ 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 ಸರ್, ಡಾಕ್ಟರ್ ಇದ್ದಾರೆ ಸರ್? ಇದಾರೆ. ಯಾರು ನೀವು? ಏನಾಗಬೇಕಾಗಿತ್ತು? ಸರ್, ನಮ್ಮ ಹುಡುಗನ ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಬ್ಲಡ್ ಹೋಗ್ಬಿಡಿ ಸರ್. ಆಸ್ಪತ್ರೆ ಕರ್ಕೊಂಡೋಗಿದ್ದು ಸರ್. ಅವ್ರು ಡಾಕ್ಟರ್ ಮನೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿವಿ ಸರ್. ಪ್ಲೀಸ್ ನೋಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಕರ್ಕೊಂಬನ್ನಿ. ಬರ ಸುಧಾ, ಯಾರ ಪೇಷಂಟ್ ಬಂದಿದ್ದಾರೆ ನೋಡು. ಯಾರು ಇಷ್ಟೊತ್ತಲ್ಲಿ? ಬನ್ನಿ ಬನ್ನಿ, ನೀವು ಕಡೆ ಬನ್ನಿ, ನೀವು ಕಡೆ ಬನ್ನಿ. ಏನಾಯ್ತು ಮೇಡಮ್? ಬರ್ತಾ ಆಕ್ಸಿಡೆಂಟ್ ಆಗುತ್ತೆ ಮೇಡಮ್. ಎಲ್ಲೇಟ್ ಆಗಿದೆ? ಅಲ್ಲೊಂದು ಚೂರು ಎಡ್ಬಿದೈತೆ ನೋಡಿ ಮೇಡಮ್. ಓ ಮೈ ಗಾಡ್, ಆಕ್ಸಿಡೆಂಟ್ ಅಲ್ವಲ್ಲ ಇದು? ಗುಂಡೇಟ್ ಇದ್ದಂಗಿದೆ. ಅದೆಲ್ಲ ನಮಗೂ ಗೊತ್ತು. ಜಾಸ್ತಿ ಮಾತಾಡದೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಿ. ಆಗಲ್ಲ ರೀ, ಆಫೆನ್ಸ್ ಆಗತ್ತೆ ರೀ. ಪೊಲೀಸಿಗೆ ಫೋನ್ ಮಾಡಿ. ಏನಿದು? ನಾನು ಇವಾಗ ಇವನ್ ಕೈ ಕತ್ತರಿಸ್ತೀನಿ, ಅದು ಅಫೆನ್ಸ್. ಅವಾಗ ನೀನ್ ಟ್ರೀಟ್ಮೆಂಟ್ ಮಾಡ್ತೀಯ ಅಲ್ಲ ಕಂಪ್ಲೇಂಟ್ ಕೊಡ್ತೀಯಾ? ಮೊದ್ಲು ಪ್ರಾಣ ಮುಖ್ಯ, ಅದನ್ನ ಉಳ್ಸೋ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಪೊಲೀಸ್ ಕೇಸ್ ಆಗತ್ತೆ, ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗಿ ದಯವಿಟ್ಟು. ಅವೆಲ್ಲ ಆಗಲ್ಲ. ನಿನ್ ಗಂಡನ್ ಪ್ರಾಣ ಉಳಿಬೇಕು ಅಂದ್ರೆ ನಮ್ಮ ಹುಡುಗನು ಪ್ರಜ್ಞೆ ಬರ್ಬೇಕು. ಟೈಮ್ ಇಲ್ಲ, ಟೆನ್ಷನ್ ಅಲ್ಲಿ ಇದೀವಿ, ಇಲ್ಲೇ ಟ್ರೀಟ್ಮೆಂಟ್ ಮಾಡ್ದೋ ಸರಿ. ಒಳಗಡೆ ಬೆಡ್ ಮೇಲೆ ಮಲಗಿಸಿ. ಫಸ್ಟ್ ಗುರುಗೊಂದು ಫೋನ್ ಹಾಕ್ಬಿಡ್ತೀನಿ. ಸಿಗ್ನಲ್ ಇಲ್ವಲ್ಲ ಮಗ? ಅದೇನು ಡಬ್ಬಾ ಫೋನಲ್ಲಿ ತಗೊಳ್ಳಿದ್ರೆ ಟ್ರೈ ಮಾಡಿದ್ರಲ್ಲಿ. ನಿಂದ್ರಲ್ಲೂ ಗಿಟ್ಟಿಲ್ಲಲ್ಲ ಮಗಲೈ. ಇಲ್ಲಿಂದ ಯಾವ ಮೊಬೈಲ್ಗೂ ಸಿಗ್ನಲ್ ಸಿಗಲ್ಲ. ಹೌದಾ? ಹಲೋ ಹಲೋ, ನಾನ್ ಕಿಟ್ಟೆ. ಏನಾಯ್ತು ಮಗ? ಗುರು, ಇಲ್ಲೊಂದ್ ಜಾಗದಲ್ಲಿ ಡಾಕ್ಟರ್ ಸಿಕ್ಕಿದ್ರು, ಗುಂಡ್ ತೆಗಿತಾವ್ರೆ. ಸರಿ, ಇವಾಗ ನೀವು ಯಾವ ಊರಲ್ಲಿದ್ದೀರಾ? ಯಾವ ಕಡೆ ನೋಡಿದ್ರು ಬರೀ ಕಾಡೇ ಕಾಣ್ತೈತೆ. ಊರ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಸಕಲೇಶ್ಪುರಕ್ಕೆ ಮಾತ್ರ ಹತ್ರ. ಇದು ಈ ಮನೆದ ಫೋನ್ ನಂಬರು. ಇಲ್ಲಿ ಯಾವ್ದು ಮೊಬೈಲು ಗಿಬೈಲು ರೀಚ್ ಆಗ್ತಾ ಇಲ್ಲ ಗುರು. ಲೇ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ. ಈಗ ಒಂದ್ ಕೆಲಸ ಮಾಡ್ರಪ್ಪ, ಆ ಡಾಕ್ಟರ್ ಗಂಡನ ಎತ್ತಾಕೊಂಡೋಗಿ ಆ ಕೇರಳಪುರ ಆಯ್ತಲ್ಲ, ಅಲ್ಲಿ ನನ್ನ ಫ್ರೆಂಡು ಶಿವಕುಮಾರ್ ಅಂತ ಇರ್ತಾನೆ, ಅವ್ನ ಎಸ್ಟೇಟ್ ಅಲ್ಲಿ ನೀವು ಸೆಟ್ಲ್ ಆಗ್ಬಿಡಿ. ಇವನೇನ್ ಮಾಡೋದು? ಅವನು ಇನ್ನೂ ಒಂದ್ 10 ದಿವಸ ಅಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ, ಆಮೇಲೆ ಕರ್ಸ್ಕೊಳ್ಳೋಣ. 10 ದಿನನಾ? ಯಾಕೆ ಗುರು? ಲೈ, ಕಣ್ಣು ಕಾಣಿಸ್ಕೊಂಡ್ರೆ ಸುಟ್ಟಾಕ್ಬಿಡ್ತಾರೆ.
ಅಪ್ಪ ಇನ್ನೇನು ಕಾಂಜಿ ಪಿಂಜಿ ರೌಡಿ ಅನ್ಕೊಂಡಿದ್ದೀರಣ್ಣ ನೀವು? ನೋಡ, ಇವೆಲ್ಲ ತಣ್ಣಗಾಗ್ಬೇಕು ಅಂದ್ರೆ ಇನ್ನೂ ಒಂದ್ 10 ದಿವಸ ಬೇಕು. ಹಾ, ಅಷ್ಟ್ರಲ್ಲಿ ನಾನು ಬೇಲಿಗೆ ಪ್ರಯತ್ನ ಪಡ್ತೀನಿ. ಬೇಲ್ ಆದ್ಮೇಲೆ ಯಾರಿಗೂ ಪಸಾರ ಆಗ್ದಂಗೆ ಕೋರ್ಟ್ಗೆ ಸರೆಂಡರ್ ಮಾಡಿಸ್ತೀನಿ. ಡಾಕ್ಟರ್ ಒಪ್ತೆ ಹೋದ್ರೆ? ಒಪ್ಲಿಲ್ಲ ಅಂದ್ರೆ ಒಪ್ಪಿಸ್ರಲ್ಲ. ನೋಡ, ಯುಗ ಬದುಕಿರೋವರೆಗೂ ನಿನ್ ಗಂಡನ ಪ್ರಾಣ ನಮ್ ಕೈಲೈತೆ ಅಂತ ಭಯ ಪಡಿಸಿ. ಸರಿ ಗುರು. ಹೆಂಗಿದಾನೀಗ? ಬುಲೆಟ್ಸ್ ಎಲ್ಲ ತೆಗ್ದಿದ್ದೀನಿ. ಪ್ರಜ್ಞೆ ಬರಕ್ಕೆ ಇನ್ನೊಂದ್ 2-3 ಅವರ್ ಆಗತ್ತೆ. ಸರಿ, ನಾನ್ ಬೆಳಿಗ್ಗೆ ಫೋನ್ ಮಾಡ್ತೀನಿ. ನಮ್ಮ ಹುಡುಗನ್ ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ನಿಮ್ ಯಜಮಾನ್ರು ನಮ್ ಜೊತೆ ಇರ್ತಾರೆ. ನೋಡಿ ಡಾಕ್ಟ್ರಮ್ಮ, ನೀವು ತಲೆ ಕೆಡ್ಸ್ಕೊಂಬೇಡಿ. ನೀವು ನಮ್ಮ ಹುಡುಗನ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ, ನಾವು ನಿಮ್ ಗಂಡನ ಅಷ್ಟೇ ಚೆನ್ನಾಗಿ ನೋಡ್ಕೊಂತೀವಿ. ನಿಮ್ ಕೈ ಮುಗಿತೀನಿ, ಹಾಗ್ ಮಾಡ್ಬೇಡಿಪ್ಪ. ಈ ವಿಷಯ ನಾವ್ ಯಾರಿಗೂ ಹೇಳಲ್ಲ. ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಪ್ಲೀಸ್. ನಿನ್ನ ಗಂಡನ್ ಜೀವ ಅಡ ಇಟ್ಕೊಂಡ್ರೆ ನೀ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಇದ್ರ ಮೇಲೂ ಕೊಡ್ತೀನಿ ಅಂದ್ರೆ ನೀನ್ ಇಷ್ಟ. ಏಯ್, ಎತ್ತಾಕೊಳ್ರ ಬರಲೇ. ಹೆಂಗಿದ್ಯೋ? ನೋವು ಹೆಂಗಾಯ್ತಾ ಈಗ? ಲವ್, ನಾನ್ ಚೆನ್ನಾಗಿದ್ದೀನಪ್ಪ. ಈ ಅಮ್ಮನ್ ಗಂಡನ ಕತೆ ಏನ್ರ ಲವ್? ತುತ್ತರಿಕೆ ತಂದ್ ಬಿಡ್ರಲ್ಲ. ಅವ್ನ್ ಕತೆ ಬಿಟ್ಟಾಕೋ. ಅವ್ನ್ ಎತ್ತಾಕ ಬಂದಿರೋದಕ್ಕೆ ನಿನ್ಗೆ ಟ್ರೀಟ್ಮೆಂಟ್ ನಡೀತಾ ಇರೋದು. ಅಲ್ಲ ಕಣ್ರಲ್ಲ, ನನ್ನ ಯಾಕೋ ತಂದ್ ಇಲ್ಲಿ ಕೂಡ ಹಾಕಿದೀರಾ? ನಾನ್ ಚೆನ್ನಾಗೇ ಇದ್ದೀನಪ್ಪ. ಫಸ್ಟ್ ತಂದ್ ಬಿಡ್ರಪ್ಪಲ್ಲ, ಹೋಗೋಣ. ಅದೆಲ್ಲ ಆಗಲ್ಲ. ಇನ್ 10 ದಿನ ನೀನ್ ಅಲ್ಲೇ ಇರ್ಬೇಕಂತೆ. ಯಾಕೆ? ನಂಗ್ ಗೊತ್ತಿಲ್ಲಪ್ಪ. ಈ ಸ್ಕೀಮ್ ಎಲ್ಲ ಗುರದೆ ಎಲ್ಲ ಬೇರೆ ಬೇರೆ ಕಡೆ ಇರ್ಬೇಕಂತೆ. ನಿನ್ ಜೊತೆ ಮಾತಾಡ್ಬೇಕು ಅಂತಿದ್ದ. ಮೊದ್ಲು ಅವನಿಗೆ ಫೋನ್ ಮಾಡು. ಲವ್ ಮಚ್ಚ, ಲೇ ಲೇ ಮಚ್ಚ, ಲೇ ಏಯ್ ಥು. ಹಲೋ ಹಲೋ, ನಾನ್ ಯುಗ. ಯುಗ, ಹುಷಾರಾಗಿದ್ಯೇನಾ? ಅಯ್ಯೋ, ಪಕ್ಕ ರೆಡಿ ಆಗಿದ್ದೀನಿ ಗುರು. ಇವತ್ತು ಬರ್ತಾ ಇದ್ದೀನಿ ಅಷ್ಟೇ. ಲೇ, ಒಳ್ಳೆ ಮೆಂಟಲ್ ತರ ಮಾತಾಡ್ತೀಯಲ್ಲ. ಅಂತ ಕೆಲಸ ಮಾಡಿಗಿಡ್ಬಿಟ್ಯಪ್ಪ ನೀನು. ನೋಡ, ನಿನಗೆ ಬೇಲ್ ಸಿಗೋ ತನಕ ನೀನು ಅಲ್ಲಿರೋದೇ ವಾಸಿ. ಇಲ್ಲಿ ಪೊಲೀಸರು ನಿನ್ನ ಎನ್ಕೌಂಟರ್ ಮಾಡಿ ಎತ್ತು ಬಿಡ್ಬೇಕು ಅಂತ ಒಂಚಾಗ್ತಾವ್ರು, ಗೊತ್ತಾ ನಿನಗೆ? ಏ ಗುರು, ನೋಡ, ಸಾವು ಗೆದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಕ್ಕಾಗಲ್ಲ. ನಾನು ಫೀಲ್ಡ್ ಇಲ್ದಾಗ್ಲೇ ಸಾವಿನ ಮೇಲೆ ಭಯ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಕೆಣಕ್ಬೇಡ. ಬರ್ತೀನಿ ಅಷ್ಟೇ ಇವಾಗ. ಲೇ ಯುಗ, ಈಗಾಗ್ಲೇ ನಾನು ತಂಪಿನ ಕಳ್ಕೊಂಡಿದ್ದೀನಿ ಕಣ. ಅಂತ ಅನಾಹುತ ಇನ್ನೊಂದ್ಸತಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯ, ಅಂತದೇನಾಗಲ್ಲ, ಸುಮ್ಮನೆ ಗುರು. ಲೈ, ನೀನು ನನ್ನ ಮಾತು ಕೇಳ್ತಾ ಇದ್ರೆ ನನ್ನ ಮೇಲೆ ಆಣೆ ಅಷ್ಟೇ. ಅದ್ಮೇಲೆ ನೀನ್ ಇಷ್ಟ ಏನಾದ್ರು ಮಾಡ್ಕೊ ಹೋಗ. ಅಯ್ಯೋ, ನಾನು ಇಲ್ಲೇ ತಲೆ ಕೆಟ್ಟು ಮೆಂಟ್ಲಾಗ್ಬಿಡ್ತೀನಿ ಗುರು. ಇಲ್ಲೇಡಿ ಡಾಕ್ಟರ್ ಗಡಗಡ ಅಂತ ನಡುಕ್ತಾವಳೆ ಗುರು. ನನಗೆ ಅವಳೆಲ್ಲ ಕಣ ಮುಖ್ಯ. ನಿನ್ ಸೇಫ್ಟಿ ಕಣ ಮುಖ್ಯ ನನಗೆ. ಕೊಡ ಅವಳ ಕೈಲಿ ಫೋನ್. ಲೇ, ಯಾಕೆ? ಕ್ಯಾಕರ್ಸ್ ಮಕ್ಕುಗ್ದು ತೆಪ್ಪಿರಮ್ಮ ಅಂತ ಹೇಳಕ್ಕೆ. ಏನ್ ಬೇಕಾಗಿಲ್ಲ ಬಿಡುಗರು. ಅಯ್ಯಮ್ಮ ನೋಡಕ್ ಒಳ್ಳೆ ತರ ಕಾಣಿಸ್ತಾವಳೆ. ನಾನು ಹೇಳ್ಕೋತೀನಿ. ಯಾ ಯುಗ, ಆ ಪೈನ್ ಹಾಕೋ ಎತ್ತಕ್ಕೋದೆ ನೀನ? ಅಯ್ಯೋ, ಇಲ್ಲಿ ಮುಂದೊಂದ್ರು ಹೋದ್ನೆ, ಫೋನಲ್ಲಿ ನಿಂದೊಂದ್ರು ಹೋದ್ನೇನಾ? ಬಿಡು, ಆ ಮ್ಯಾಟ್ರೆಲ್ಲ ನಂಗೆ ಇವಾಗ ಹೇಳಕ್ ಇಷ್ಟ ಇಲ್ಲ. ಟೈಮ್ ಬಂದಾಗ ಹೇಳ್ಕೋತೀನಿ. ಡಾಕ್ಟ್ರೇ, ನೋಡ್ ಡಾಕ್ಟ್ರಮ್ಮ, ನಾನು ಮಾತು ಕೊಡ್ತೀನಿ. ನಿಮಗೂ ನಿಮ್ಮ ಯಜಮಾನ್ರಿಗೂ ಯಾವ ರೀತಿ ತೊಂದ್ರೆನೂ ಆಗಲ್ಲ. ಆದ್ರೆ ನೀವು ಯಾರಿಗೂ ಗೊತ್ತಾಗ್ದಿರಂಗೆ ಒಂದು 10 ದಿವಸ ನನಗೆ ಇಲ್ಲಿರಕ್ಕೆ ಬಿಡ್ಬೇಕಷ್ಟೇ.